ಇನ್ನು ಜಾತಿ ಜನಗಣತಿ ಬಗ್ಗೆ ಬಿಜೆಪಿಯಿಂದ ಮಹತ್ವದ ಸಭೆ ನಡೆಸಲಾಗ್ತಾ ಇದೆ. ನಾಳೆ ಬೆಳಗ್ಗೆ 10:30ಕ್ಕೆ ಮಲ್ಲೇಶ್ವರಂನ ಕಚೇರಿಯಲ್ಲಿ ಸಭೆ ನಿಗದಿಯಾಗಿದೆ. ಜಾತಿ ಜನಗಣತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ನಿಲುವೇನು ಅನ್ನೋದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾಳೆ ಬೆಳಗ್ಗೆ 10:30ಕ್ಕೆ ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಸಭೆ ನಿಗದಿ ಮಾಡಿಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದ ಹಾಗೆ 120 ಮಂದಿ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಲ್ಲದೆ ಸಭೆಯಲ್ಲಿ ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ವಿರೋಧ ಪಕ್ಷವಾಗಿ ಬಿಜೆಪಿಯ ನಿಲುವೇನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದರ ಮಹತ್ವದ ಚರ್ಚೆ ನಡೆಸಿ ಅದಾದ ಮೇಲೆ ತೀರ್ಮಾನಕ್ಕೆ ಬರೋ ನಿಟ್ಟಿನಲ್ಲಿ ಸರ್ಕಾರ ಈ ಬಗ್ಗೆ ಮುತುವರ್ಜಿ ವಹಿಸ್ತಾ ಇದ್ದ ಹಾಗೆ ವಿರೋಧ ಪಕ್ಷ ಕೂಡ ಈಗ ಅಲರ್ಟ್ ಆಗಿರೋದು. ಒಂದು ಕಡೆ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಇಟ್ಟು ಏನು ನಿರ್ಧಾರ ಬರುತ್ತೆ ನೋಡ್ತೀವಿ ಅದರ ಬಗ್ಗೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಿಜೆಪಿ ಕೂಡ ಅಷ್ಟರಲ್ಲೇ ಅಲರ್ಟ್ ಆಗಿದೆ. ನಾಳೆ ಬೆಳಗ್ಗೆ 10:30ಕ್ಕೆ ಸುಮಾರು 120 ನಾಯಕರು ಸೇರಿ ಮಲ್ಲೇಶ್ವರಂ ಕಚೇರಿಯಲ್ಲಿ ಈ ಬಗ್ಗೆ ಸಭೆ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಸರ್ಕಾರ ಹೇಳಿದ ಹಾಗೇನೆ ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತರೋದಕ್ಕೆ ಮುಂದಾದ್ರೆ ತಮ್ಮ ನಿಲುವೇನಾಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟತೆ ಪಡೆದುಕೊಳ್ಳೋ ನಿಟ್ಟಿನಲ್ಲಿ, ಪಕ್ಷದ ನಿಲುವೇನು ಅನ್ನೋದನ್ನ ನಿರ್ಧಾರ ಮಾಡೋ ನಿಟ್ಟಿನಲ್ಲಿ ಬಿಜೆಪಿ ನಾಳೆ ಈ ಸಭೆಯನ್ನ ನಿಗದಿ ಮಾಡಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಗಣಪತಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ, ಕ್ಯಾಬಿನೆಟ್ನಲ್ಲಿ ಇಟ್ಟು ನಾಯಕರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀವಿ ಅಂತ. ಈಗ ವಿರೋಧ ಪಕ್ಷವಾಗಿ ಬಿಜೆಪಿಯ ನಿಲುವು ಏನಾಗಬಹುದು ಜಾತಿ ಜನಗಣತಿ ವರದಿ ಅನುಷ್ಠಾನದ ಬಗ್ಗೆ? ವಿಜಯ್, ಕಾರಣ ಏನು ಅಂತಂದ್ರೆ ಬಿಜೆಪಿಯಲ್ಲಿ ಮೊದಲಿಂದಲೂ ಕೂಡ ಒಂದು ಹೇಳಿಕೆ ಬರ್ತಾ ಇರುವಂತದ್ದು, ಈ ಜಾತಿ ಜನಗಣತಿ ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾಗಿದೆ, ಕೆಲವೊಂದು ಲೋಪದೋಷಗಳಿದೆ. ಇದು ನಾವು ಹೇಳ್ತಾ ಇರುವಂತದ್ದಲ್ಲ, ಕಾಂಗ್ರೆಸ್ನ ಹಿರಿಯ ನಾಯಕರೇ ಶಾಮನೂರು ಶಿವಶಂಕರಪ್ಪನವರೇ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಇಂದನೇ ಕೂಡ ವಿರೋಧವಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಬಿಜೆಪಿ ನಾಯಕರು ಕೂಡ ಈ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಹೀಗಾಗಿ ನಾಳೆ ಬಿಜೆಪಿಯ ಮಲ್ಲೇಶ್ವರಂ ಕಚೇರಿಯಲ್ಲಿ ಒಂದು ಮಹತ್ವದ ಸಭೆ ಕೂಡ ನಡೆಯುತ್ತೆ. ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಹಿರಿಯ ನಾಯಕರೆಲ್ಲರೂ ಸೇರಿ ಸುಮಾರು 120 ಜನ ಸೇರಿ ಒಂದು ಸಭೆ ಕೂಡ ಮಾಡ್ತಾರೆ. ಇವರ ಪ್ರಮುಖ ನಿಲುವುಗಳೇನು ಅಂದ್ರೆ, ಈ ಜಾತಿ ಜನಗಣತಿಯ ವರದಿ ಸರಿ ಇಲ್ಲ, ಇದು ಅವೈಜ್ಞಾನಿಕವಾಗಿದೆ, ಮರು ಸರ್ವೆ ಮಾಡಿ ಅಂತ ಈಗಾಗಲೇ ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು. ಅಂದ್ರೆ ಪುನಃ ಮತ್ತೊಮ್ಮೆ ಸರ್ವೆ ಮಾಡಿ, ಪ್ರತಿಯೊಬ್ಬರ ಮನೆಗೂ ಕೂಡ ಈ ಸರ್ವೆ ಟೀಮ್ ಹೋಗಿರಲ್ಲ. ಹೀಗಾಗಿ ಪ್ರತಿಯೊಬ್ಬರ ಮನೆಗೆ ಹೋದಾಗ ಮಾತ್ರ ಅಲ್ಲಿರುವಂತಹ ಸರ್ವೆ ರಿಪೋರ್ಟ್ ಸತ್ಯವಾಗಿರುತ್ತೆ ಅನ್ನೋದು ಕೂಡ ಬಿಜೆಪಿ ನಾಯಕರ ನಿಲುವಾಗಿತ್ತು. ಜೊತೆಗೆ ಬಿಜೆಪಿಯ ಪಾರ್ಟಿಯಲ್ಲೂ ಕೂಡ ಅನೇಕ ಸಮುದಾಯಗಳು ಅವರ ಜೊತೆ ನಿಂತಿರೋದ್ರಿಂದ ಆ ಸಮುದಾಯಗಳು ಕೂಡ ಇವತ್ತು ಬಿಜೆಪಿಗೆ ಒಂದಷ್ಟು ಸೂಚನೆಯನ್ನು ಕೊಟ್ಟಿದೆ. ಅಂದ್ರೆ ಈ ಜಾತಿ ಜನಗಣತಿಯ ಪರ ಮತ್ತು ವಿರೋಧವಾಗಿ ಚರ್ಚೆ ನಡೆದಾಗ ಬಿಜೆಪಿಯ ನಿಲುವುಗಳು ಪ್ರಶ್ನೆ ಮಾಡಿದಾಗ, ಹೀಗಾಗಿ ಆ ನಿಲುವುಗಳ ಸಂಬಂಧಪಟ್ಟಂಗೆ ನಾಳೆ ರಾಜ್ಯಾಧ್ಯಕ್ಷರ ವಿಜೇಂದ್ರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಸರ್ಕಾರ ಕೂಡ ಈಗಾಗಲೇ ತನ್ನ ನಿಲುವುಗಳನ್ನ ತಿಳಿಸಿರುವ ಹಿನ್ನೆಲೆಯಲ್ಲಿ ನಾವೇನ್ ಮಾಡಬಹುದು, ಜೊತೆಗೆ ಈ ಸರ್ವೆಗೆ ಸಂಬಂಧಪಟ್ಟಂತೆ ನಮ್ಮ ನಾಯಕರ ನಡುವೆ ಅಂದ್ರೆ ಬಿಜೆಪಿಯ ಅಷ್ಟು ನಾಯಕರೇನಿದ್ದಾರೆ, ಜೊತೆಗೆ ಆ ಎಸ್ಸಿ ಎಸ್ಟಿ ಸಮುದಾಯದ ನಾಯಕರಿರ್ಬೋದು, ಹಾಗೆ ಹಿಂದುಳಿದ ನಾಯಕರ ಸಮುದಾಯದ ನಾಯಕರಿರ್ಬೋದು, ಅವರೆಲ್ಲರ ಜೊತೆಗೆ ಒಗ್ಗೂಡಿಸಿ ಒಂದು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತ ಕೆಲಸ ವಿಜೇಂದ್ರ ಅವರು ಮಾಡ್ತಾರೆ. ಜೊತೆಗೆ ಬಿಜೆಪಿ ನಿಲುವು ಇಷ್ಟೇ ಇರುವಂತದ್ದು, ಅಂದ್ರೆ ಈ ವಿಚಾರ ಬಗ್ಗೆ ಪುನಃ ಸರ್ವೆ ಆಗಬೇಕು, ಈ ವರದಿ ಅವೈಜ್ಞಾನಿಕವಾಗಿರುವಂತದ್ದು ಸಂಪೂರ್ಣವಾದ ನಿಲುವುಗಳು ಈಗಾಗಲೇ ಬಿಜೆಪಿ ನಾಯಕರು ಹೊಂದಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.